ಹಾಯ್ ಎಲ್ಲರಿಗೂ ನಮಸ್ಕಾರ. ಒಂದು ಸೈಡ್ ಡಿಶ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ನೀವು ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಮತ್ತು ರೈಸ್ಗೂ ಕೂಡ ಇದನ್ನು ಕಾಂಬಿನೇಷನಾಗಿ ಯೂಸ್ ಮಾಡ್ಬೋದು. ಹಾಗೆ ತುಂಬ ಜನ ಇದನ್ನು ಕಹಿ ಅಂತ ತಿನ್ನಲ್ಲ, ಬಟ್ ಇದು ಬಾಡಿಗೆ ತುಂಬ ಒಳ್ಳೆಯದಿದೆ. ಶುಗರ್ ಪೇಷಂಟ್ಗೂ ಕೂಡ ತುಂಬ ಒಳ್ಳೆಯದಿದೆ. ಗೊಜ್ಜು ಮಾಡೋದಕ್ಕೆ ನಾನು ಇವತ್ತು 3 ಇಂದ 4 ಆಗ್ಲಕಾಯಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಬೇಕು. ಮತ್ತು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಲ್ಲಿ ಈ ಥರ ಕಿವುಚಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಕಹಿ ಯಾವಾಗ ನಿಮಗೆ ಕಮ್ಮಿ ಆಗುತ್ತೆ ನೀವು ಈ ಥರ ಮಾಡೋದ್ರಿಂದ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೀರಲ್ಲಿ ನೆನೆಸ್ಬೇಕು. ಒಂದು 5 ರಿಂದ 10 ನಿಮಿಷ ನೀರಲ್ಲಿ ನೀವು ಚೆನ್ನಾಗಿ ನೆನೆಸಿ ಅದಾದಮೇಲೆ ನೀವು ಒಂದು ಬಾಣಲಿ ಇಟ್ಕೊಂಡು ನಾವೇನು ನೆನೆಸಿಟ್ಟಿದ್ವಿ ಆಗ್ಲಕಾಯಿನ ಆ್ಯಡ್ ಮಾಡ್ಕೊಬೇಕು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕಿದು. ಚೆನ್ನಾಗಿ ನಾವು ಎಷ್ಟು ಉರಿತೀವಿ ಅಷ್ಟು ನಿಮಗೆ ಕಹಿ ಕಮ್ಮಿ ಆಗುತ್ತೆ. ಚೆನ್ನಾಗಿ ಡ್ರೈ ಆಗೋ ಥರ ಉರಿತಾನೆ ಇರಬೇಕು ಅವಾಗವಾಗ, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಆಗ್ಲಕಾಯಿನ ನೀವು ಒಂದು 5 ರಿಂದ 10 ನಿಮಿಷನಾದರೂ ಚೆನ್ನಾಗಿ ಎಣ್ಣೆ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ತಾನೆ ಇರಬೇಕು. ಆವಾಗಲೇ ನಿಮಗೆ ಕಹಿ ಕಮ್ಮಿ ಆಗುತ್ತೆ. ನೀವು ಸ್ವಲ್ಪ ಫ್ರೈ ಮಾಡಿ ಅದನ್ನು ಆ್ಯಡ್ ಮಾಡ್ಕೊಂಬಿಟ್ರೆ ಕಹಿ ಜಾಸ್ತಿ ಇರುತ್ತೆ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಗ್ಲಿಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗೊಜ್ಜು ಮಾಡೋದಕ್ಕೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗು ಮತ್ತು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಣಮೆಣ್ಸಿಕಾಯಿ 1 2 ರಿಂದ 3 ಕರಿಬೇವು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಇದಕ್ಕೆ ಮೀಡಿಯಮ್ ಸೈಜು 2 ದೊಡ್ಡದು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ. ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈರುಳ್ಳಿನ ಆ್ಯಡ್ ಮಾಡ್ಕೊಬೇಕು. ನೀವು ಈರುಳ್ಳಿ ಬೇಯಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಅವಾಗ ಈರುಳ್ಳಿ ಬೇಗ ಬೆಂದೋಗುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಉಪ್ಪೆಲ್ಲ ಆ್ಯಡ್ ಮಾಡಾದಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾನೆ ನೀವು ಇದ್ರ ಜೊತೆಗೇ ಒಂದು ಮೀಡಿಯಮ್ ಸೈಜ್ದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆನ ನೀರಲ್ಲಿ ನೆನೆಸಿಟ್ಕೊಂಬಿಡಿ. ಇದೊಂದು 10 ನಿಮಿಷ 1/4 ಗಂಟೆ ಮುಂಚೆ ನೆನೆಸಿಡ್ಬೇಕು. ನೀವು ರಸ ಬರಬೇಕಲ್ಲ ಹುಣಸೆಹಣ್ಣು, ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆ ನೀವು ಹುಣಸೆ ನೆನೆಸಿಟ್ರೂ ರಸ ಜಾಸ್ತಿ ಬಿಡುತ್ತೆ ನಿಮಗೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೀಡಿಯಮ್ ಸೈಜು 1 ಟೊಮೊಟೊ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಹುಣಸೆನ ನೆನೆಸಿದ್ದೀವಿ ನಾವು, ಅದು ಕೂಡ ರಸ ಇರುತ್ತೆ. ಟೊಮೊಟೊ ಅದಕ್ಕೆ ಜಾಸ್ತಿ ಆ್ಯಡ್ ಮಾಡಬಾರ್ದು. 1 ಟೊಮೊಟೊ ಮೀಡಿಯಮ್ ಸೈಜು ಸಣ್ಣ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಮಾಡಬೇಕು. ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ನಾವು ಮುಂಚೆನೇ ಆಗ್ಲಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಎಣ್ಣೆಲಿ. ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿನೂ ಇದನ್ನು ಮತ್ತೆ ಇನ್ನೊಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕಿದು, ಅಡ್ಜಸ್ಟ್ ಆಗಬೇಕು ಅದಕ್ಕೆ. ಇದಾದಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಸ್ವಲ್ಪನೇ ಅರಿಶಿನ ಆ್ಯಡ್ ಮಾಡೋಣ. ಫಸ್ಟೇ ನಾವು ತೊಳಿಬೇಕಾದ್ರೆ ಅರಿಶಿನ ಆ್ಯಡ್ ಮಾಡಿದ್ವಿ, ಅದಕ್ಕೆ ಇಲ್ಲಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು 2 ಟೇಬಲ್ ಸ್ಪೂನಷ್ಟು ನಿಮ್ಮ ಮನೇಲೇ ಮಾಡಿರುವಂಥ ಸಾಂಬಾರು ಪೌಡ್ರ್ ಆದರೂ ಯೂಸ್ ಮಾಡ್ಬೋದು. ಸಾಂಬಾರು ಪೌಡ್ರ್ ಇಲ್ಲ ಅಂತಂದರೆ ನೀವು ಚಿಲ್ಲಿ ಪೌಡ್ರು ಕೂಡ ಯೂಸ್ ಮಾಡ್ಬೋದು, ಅಥವಾ ನೀವು ರೆಡಿಮೇಡ್ ಸಾಂಬಾರು ಪೌಡ್ರು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾವು ಏನು ಹುಣಸೆಹಣ್ಣು ರಸ ಮಾಡಿ ಇಟ್ಕೊಂಡಿದ್ದೆ, ಆಲ್ರೆಡಿ ನಾವು ಹುಣಸೆಹಣ್ಣು ನೆನೆಸಿ ರಸ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಈ ಥರ ಅವಾಗವಾಗ ತಿರುತ್ತಾನೆ ಇರಬೇಕು. ಆಗ್ಲಿಕ್ಕೆ ಸ್ವಲ್ಪ ಬೇಯಬೇಕಿಲ್ಲಳೆ, ಅದಕ್ಕೆ ಇನ್ನೊಂದು ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಆಗ್ಲಿಕ್ಕೆ ಎಲ್ಲ ಬೇಯೋದಕ್ಕೆ ಈಸಿ ಆಗುತ್ತೆ. ಆಗ್ಲಿಕ್ಕೆ ಬೇಯಬೇಕಾದ್ರೆ ನೀರೆಲ್ಲ ಡ್ರೈ ಆಗೋಗ್ಬಿಡುತ್ತೆ. ನಿಮ್ಗೆ ಏನು 1 ಕಪ್ ನೀರು ಆ್ಯಡ್ ಮಾಡಿದ್ರಿ, 2 ಕಪ್ ಹುಣಸೆಹಣ್ಣು 1 ಕಪ್ಪು ಮತ್ತು 1 ಕಪ್ ನೀರು ಆ್ಯಡ್ ಮಾಡಿದ್ವಿ. ಅದು ಆಗ್ಲಿಕ್ಕೆ ಬೇಯಬೇಕಾದ್ರೆ ಡ್ರೈ ಆಗೋಗುತ್ತೆ. ನೋಡಿ ಇಲ್ಲೇ ತೋರಿಸಿ ನೀರೆಲ್ಲ ಆಲ್ಮೋಸ್ಟ್ ಡ್ರೈ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಈ ಥರ ಮಿಕ್ಸ್ ಮಾಡಿದ್ರೆ ಆಗ್ಲಿಕ್ಕೆ ಗೊಜ್ಜು ಸಿಂಪಲ್ಲಾಗಿ ಈಸಿಯಾಗಿ ಸ್ವಲ್ಪ ಕಹಿ ಕಮ್ಮಿ ಇರುತ್ತೆ. ನೀವು ಈ ಥರ ಮಾಡೋದ್ರಿಂದ ನಾನು ಬೆಲ್ಲ ಕೂಡ ಯೂಸ್ ಮಾಡಿಲ್ಲ, ಹಾಗೆ ಮಾಡಿರೋದು. ನಿಮ್ಗೆ ಬೇಕಂದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಬೇಕಂದರೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಿಮಗೆ ಆಗ್ಲಿಕ್ಕೆ ಗೊಜ್ಜು ರೆಸಿಪೀಸ್ನ ತೋರಿಸಿದ್ದೀನಿ. ನೀವು ಇದನ್ನು ಸೈಡ್ ಡಿಶ್ ಆಗಿ ಕೂಡ ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಅನ್ನಕ್ಕೆ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ಯಾವ್ದಾದ್ರು ರೆಸಿಪೀಸ್ ಜೊತೆ ಮತ್ತೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.